ಅದಕ್ಕೆ ನೀವ್ಯಾಕೆ ಆ ಮಾಯಿಂಗ್ ಇಲ್ಲೇ ಇರೋದಕ್ಕೆ ಹೇಳಿದ್ರಿ? ಅವಳಾಗವಳೆ ಮನೆ ಬಿಟ್ಟು ಹೋಗ್ತಿದ್ಲು. ಅವಳಿಂದ ಹೋಗಿದ್ದಿದ್ರೆ ನಮ್ಮನೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತಿತ್ತು. ಹೆಂಗೂ ಈತಂಗೂ ಇಷ್ಟ ಇಲ್ಲ. ಅವಳಿಂದ ಹೋಗಿದ್ದಿದ್ರೆ ಈತ ಖುಷಿಯಾಗಿರ್ಬೋದಿತ್ತು. ಆಮೇಲೆ ಏನು ದುರ್ಗಾ, ನಾವೆಲ್ಲರೂ ಹ್ಯಾಪಿಯಾಗಿರ್ತಿದ್ವಿ, ಏನು ಪ್ರಾಬ್ಲಮ್ಸೇ ಇರ್ತಿರ್ಲಿಲ್ಲ. ಒನ್ ಬಿಗ್ ಹ್ಯಾಪಿ ಫ್ಯಾಮಿಲಿ. ಇಲ್ಲ, ಸಮಸ್ಯೆಗಳು ಅಲ್ಲಿ ಮುಗೀತಿರ್ಲಿಲ್ಲ, ಅಲ್ಲಿಂದನೇ ಶುರು ಆಗ್ತಿತ್ತು. ಪ್ರಾಬ್ಲಮ್ ಶುರು ಆಗ್ತಿತ್ತಾ? ಹೇಗೆ? ಹೌದು ಶಾನ್ವಿ, ಮಾಯಾ ಮೇಡಮ್ಗೆ ತನ್ನವರು ಅಂತ ಯಾರೂ ಇಲ್ಲ. ಈ ಮದುವೆ ವಿಷಯದಲ್ಲಿ ಅವ್ರು ತುಂಬ ನೊಂದ್ಕೊಂಡ್ಬಿಟ್ಟಿದ್ದಾರೆ. ಈ ಸಮಯದಲ್ಲಿ ಅವ್ರ ಮನೆಯಿಂದ ಆಚೆ ಹೋದ್ರೆ ಈ ಮನೆಯವರೇ ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ದಾರೆ ಅಂತ ಜನ ಎಲ್ಲ ಅನ್ಕೊಳ್ತಾರೆ. ಆಗ ಜಗನ್ನಾಥ್ ಸರ್ ಬಗ್ಗೆ, ಬಾಸ್ ಬಗ್ಗೆ ಚಂದ್ರು ಮನಸ್ಸಲ್ಲಿ ಕೆಟ್ಟ ಅಭಿಪ್ರಾಯ ಮೂಡುತ್ತೆ. ಮಾಯಾ ಮೇಡಮ್ ವಿಷಯದಲ್ಲಿ ನನ್ನ ಬಗ್ಗೆ ಯಾರು ಏನು ಬೇಕಾದರೂ ಮಾತಾಡಲಿ, ಆದರೆ ಈ ಮನೆಯವ್ರ ಬಗ್ಗೆ ಹಗುರವಾಗಿ ಮಾತಾಡೋದಕ್ಕೆ ನಾನು ಬಿಡೋದಿಲ್ಲ. ಅದಕ್ಕೆ ನಮ್ಮನೆ ಗೌರವದ ಬಗ್ಗೆ, ಅವ್ರ ಮನೆಯವ್ರ ಬಗ್ಗೆ ಎಷ್ಟು ಯೋಚಿಸ್ತಾರೆ. ಯು ಆರ್ ರಿಯಲಿ ವೆರಿ ಸ್ಪೆಷಲ್. ಅದಕ್ಕೆ ಇವಳು ನಾನು ಅನ್ಕೊಂಡಷ್ಟು ಡಂಬಿಲ್ಲ, ಇವಳಿಗೂ ಬುದ್ಧಿ ಇದೆ ಅಂತ ಆಯ್ತು. ಅಂಬಿಕಾ ಅವರು ಮತ್ತೆ ಮಾಯಾ ಇಬ್ರು ಆತ್ಮೀಯ ಗೆಳತಿರಲ್ವಾ? ಆದ್ರೂ ಅಂಬಿಕಾ ಯಾಕೆ ಮಾಯಾ ಮೇಡಮ್ನ ಅಷ್ಟು ದ್ವೇಷ ಮಾಡ್ತಾರೆ? ಅದಕ್ಕೆ ನಾನು ಏನು ಹೇಳಿ ಅಂತ ಗೊತ್ತಾಗ್ತಿಲ್ಲ. ಆದರೆ ನೀವು ಮಾಯಿನ ಇಲ್ಲೇ ಇಟ್ಕೊಂಡಿದ್ದಕ್ಕೆ ಮುಂದೆ ಒಂದಿನ ನಮ್ಮ ಮನೆಗೆ ಸಮಸ್ಯೆ ಬಂದರೂ ಬರ್ಬೋದು. ಈವನ್ ಐ ಫೀಲ್ ದ ಸೇಮ್. ನಿಮಗೆ ನಾನು ಅರ್ಥ ಮಾಡಿಸೋದು ಕಷ್ಟ. ಮಾಯಾ ಈ ಮನೇಲಿ ಇರಲಿ ಅಂತ ನಾನು ಹೇಳೋದಕ್ಕೆ ಬೇರೆ ಕಾರಣನೂ ಇದೆ. ಮಾಯಾ ಮೇಡಮ್ ಇಲ್ಲಿದ್ರೆ ಅವರಿಬ್ಬರ ಮಧ್ಯೆ ಏನಾಗಿತ್ತು ಅನ್ನೋದಕ್ಕೆ ಏನಾದರೂ ಸುಳಿವು ಸಿಕ್ಕರೂ ಸಿಗ್ಬೋದು. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಎಲ್ಲ ಸರಿ. ಈ ಅಂಬಿಕಾ ಅವರು ನನಗೆ ಮಾತ್ರ ಯಾಕೆ ಕಾಣಿಸ್ಕೊಂಡ್ರು? ಶರತ್ ಪ್ಲೀಸ್ ಅರ್ಜೆಂಟ್ ಮಾಡಿಬಿಡಿ, ಸ್ವಲ್ಪ ಯೋಚನೆ ಮಾಡಿ, ಎಲ್ಲ ಸರಿ ಹೋಗುತ್ತೆ. ನಾನು ದುರ್ಗನ ಆಮೇಲೆ ಕರ್ಕೊಂಡು ಬರ್ತೀನಿ. ನೀವೇನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಸರ್. ಆದಷ್ಟು ಬೇಗ ಈ ಡಿವೋರ್ಸ್ ಆಗಬೇಕಷ್ಟೆ. ಡೋಂಟ್ ವರಿ ಮಿಸ್ಟರ್ ಶರತ್, ಮದುವೆ ಆಗಿ ನೀವು ಇನ್ನೂ 15 ದಿನ ಕೂಡ ಆಗಿಲ್ಲ. ಪ್ರೋಸೆಸ್ ಸ್ವಲ್ಪ ಈಸಿ ಆಗುತ್ತೆ. ನೀವು ಆರಾಮಾಗಿ ಡಿವೋರ್ಸ್ ತಗೋಬೋದು. ಆಗಿರೋ ಮದುವೆನ ಮುರಿಯೋದು ಬೇಡ, ಹೊಂದ್ಕೊಂಡು ಹೋಗಿ ಅಂತ ಹೇಳ್ಬೋದಿತ್ತು. ಅದನ್ನು ಬಿಟ್ಟು ಈಸಿಲಿ ಡಿವೋರ್ಸ್ ಸಿಗುತ್ತೆ ಅಂತ ಹೇಳ್ತಿದಾರಲ್ಲ. ಛೇ. ಹೌದು, ನೀವು ಇಷ್ಟು ಬೇಗ ಡಿವೋರ್ಸ್ ತಗೊಳ್ತಿರೋದಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ? ಅದು ಅಲ್ಲ, ಕಾರಣ ಇಲ್ಲದೆ ಡಿವೋರ್ಸ್ ಕೊಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಮ ಪರ್ಸ್ನಲ್ಲೇ ಆಗಿರ್ಬೋದು, ಬಟ್ ಆದರೆ ನನಗೆ ಕಾರಣ ಬೇಕಲ್ವಾ? ಎನಿಥಿಂಗ್ ಅವರ ಕ್ಯಾರೆಕ್ಟರ್ ಬಗ್ಗೆ? ಏಯ್ ಚೇಚೆ, ಹಾಗೆಲ್ಲ ಏನಿಲ್ಲ. ನನಗೆ ಈ ಮದುವೆ ಇಷ್ಟ ಇಲ್ಲ, ಅದಕ್ಕೆ ಈ ಡಿವೋರ್ಸ್ ಬೇಕು ಅಷ್ಟೇ, ಬೇರೆ ಇನ್ನೇನು ರೀಸನ್ ಇಲ್ಲ. ಅದನ್ನ ಬಿಟ್ಟು ಈ ರೀತಿ ಎಲ್ಲ ಪ್ರಶ್ನೆ ಕೇಳಬೇಡಿ ಪ್ಲೀಸ್. ಶರತ್ ಅವರೇ, ಜಗತ್ತಲ್ಲಿ ಎಷ್ಟೋ ಮದುವೆಗಳು ಇಷ್ಟ ಇಲ್ಲದೆ ನಡೆಯುತ್ತೆ, ಆದರೂ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ನೀವಿಬ್ಬರಲ್ಲಿ ಯಾವ ಪ್ರಾಬ್ಲಮ್ಮು ಇಲ್ಲ ಅಂತೀರಾ, ಆದರೂ ಯಾತಕ್ಕೆ? ಸರ್ ನೋಡಿ, ನಿಮ್ಗೆ ಇದು ನಾನು ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಮದುವೆ ನಮ್ಮಿಬ್ಬರಿಗೂ ಒಪ್ಪಿಗೆ ಇಲ್ಲದೆ ಆಗಿರುವಂಥ ಮದುವೆ. ಇದನ್ನು ಕಂಟಿನ್ಯೂ ಮಾಡೋದಕ್ಕೆ ನಮ್ಮಿಬ್ಬರಿಗೂ ಇಷ್ಟ ಇಲ್ಲ. ಇಷ್ಟೇ ಇಲ್ಲದಿರೋದನ್ನ ಕಂಟಿನ್ಯೂ ಮಾಡೋದಕ್ಕಿಂತ ಎಂಡ್ ಮಾಡೋದು ಒಳ್ಳೆಯದು. ಹಾಗಾಗಿ ನನಗೆ ಆದಷ್ಟು ಬೇಗ ಈ ಡಿವೋರ್ಸ್ ಆಗಬೇಕು. ಓಕೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಶಿ ಡಿಸರ್ವ್ಸ್ ಬೆಟರ್ ಆ್ಯಕ್ಚುಲಿ. ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್. ನಾನು ಹೋಗಿ ಆಮೇಲೆ ಕರ್ಕೊಂಬರ್ತೀನಿ. ಓಕೆ. ಇವತ್ತಿದ್ರೆ ಡಿವೋರ್ಸ್ನ ಹೇಗೆ ನಿಲ್ಲಿಸ್ಲಿ? ಮಾಯಾ, ಮಾಯಾ, ಏನಾಗಿದೆ ನಿನಗೆ? ಅಲ್ಲಿ ಹೊರಗಡೆ ಪ್ರಳಯನೇ ನಡೀತಾ ಇದೆ. ನೀನ್ ನೋಡಿದ್ರೆ ಮೊಬೈಲ್ ನೋಡ್ಕೋ ಕೂತಿದ್ಯಲ್ಲ. ಕೂಲ್, ಏನಾಯ್ತು ಅಂತ ಸರಿಯಾಗಿ ಹೇಳಿ. ಓ ದೇವ್ರೆ, ಅಲ್ಲಿ ಆ ದುರ್ಗಾ ಮತ್ತೆ ಶರತ್ತು ಹೊರಗಡೆ ಹೋಗ್ತಾ ಇದ್ದಾರೆ. ಅಲ್ಲ, ಅವ್ರೆಲ್ಲಾದ್ರೂ ಶಾಪಿಂಗು, ಡೇಟ್ ನೈಟು ಅಂತ ಹೋದ್ರೆ ಏನ್ ಗತಿ ಮಾಯಾ? ಹೋಗುವಂತ ಇಬ್ರು ಒಟ್ಟಿಗೆ ಮನೆಯಿಂದ ಹೊರಗಡೆ ಹೋಗೋ ಲೆವೆಲ್ಗೆ ಬಂದಿದ್ದಾರೆ.
ನನಗಂತೂ ತುಂಬಾ ಭಯ ಆಗ್ತಾ ಇದೆ. ಹಿಂಗೆ ಆದ್ರೆ ಹೆಂಗೆ ಅಂತ. ಶಾಪಿಂಗು ಇಲ್ಲ, ಡೇಟಿಂಗು ಇಲ್ಲ. ಅವರಿಬ್ರು ಡಿವೋರ್ಸ್ ತಗೊಳಕ್ ಹೋಗ್ತಿದ್ದಾರೆ. ಏನ ಡಿವೋರ್ಸಾ? ಏನ್ ಹೇಳ್ತಾ ಇದೀಯ ನೀನು? ಶರತ್ ಮತ್ತೆ ದುರ್ಗಾ ಡಿವೋರ್ಸ್ ತಗೋಬೇಕು ಅಂತ ಮಾತಾಡಿದ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಒಂದ್ಸಲ ಶರತ್ ದುರ್ಗನ್ ಡಿವೋರ್ಸ್ ಕೊಟ್ಬಿಟ್ರೆ ಆಮೇಲೆ ನಾನು ಅವ್ರನ್ನ ಮದುವೆ ಆಗ್ಬೋದು. ಆ್ಯಂಡ್ ದೆನ್ ಎವ್ರಿಥಿಂಗ್ ಗೋಸ್ ಬ್ಯಾಕ್ ಟು ನಾರ್ಮಲ್. ನನ್ನ ಶರತ್ ನನಗೆ ಸಿಗ್ತಾರೆ. ಶರತ್ತು ಇವಳನ್ನ ಮದುವೆ ಆಗ್ತಾನೆ ಅಂತ ಮತ್ತೆ ಕನಸು ಕಾಣ್ತಾ ಇದ್ದಾಳೆ. ಒಂದ್ ವೇಳೆ ಅವನು ಇವಳನ್ನು ಮದುವೆ ಆಗದೆ ಇದ್ರೆ, ಅಯ್ಯಯ್ಯೋ, ಇದರಿಂದ ಅಪ್ಪ ಮಗಳು ಒಂದಾಗ್ಬಿಟ್ರೆ? ಇಲ್ಲ ಇಲ್ಲ ಇಲ್ಲ, ಹಾಗೆ ಮಾತ್ರ ಆಗ್ಬಾರ್ದು, ಆಗ್ಬಾರ್ದು. ತಾಯಿ, ನಿನ್ನ ಲೆಕ್ಕಾಚಾರನೇ ಅರ್ಥ ಆಗಲ್ಲ. ಅವರಿಬ್ರು ಇಷ್ಟು ಬೇಗ ದೂರ ಆಗೋದಕ್ಕೆ ಯೋಚನೆ ಮಾಡ್ತಿದ್ದಾರೆ ಅಂದರೆ ನಾವು ಕಷ್ಟಪಟ್ಟು ಅವ್ರ ಮದುವೆ ಮಾಡಿಸಿದ್ಯಾಕೆ? ಅವರಿಬ್ರು ದೂರ ಆಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅವರಿಬ್ರು ಏನಾದರೂ ದೂರ ಆದರೆ ಯಾವುದಕ್ಕೂ ಅರ್ಥ ಇರಲ್ಲ. ಇಲ್ಲ, ಇದನ್ನೆಲ್ಲ ತಡಿಬೇಕು. ಹೇಗಾದರೂ ಮಾಡಿ ಇದನ್ನ ತಡಿಬೇಕು ತಾಯಿ. ಇದಕ್ಕೆ ನೀನೇ ದಾರಿ ತೋರಿಸ್ಬೇಕು ತಾಯಿ, ನೀನೇ ದಾರಿ ತೋರಿಸ್ಬೇಕು. ಗುರುಗಳೇ, ರಕ್ತಚಂದ್ರ ಅಂದರೆ ಅಷ್ಟು ಶಕ್ತಿಶಾಲಿನಾ? ಅದ್ರ ಮಹತ್ವ ಏನು? ಹೌದು, ರಕ್ತಚಂದ್ರ ಅಂದರೆ ತುಂಬ ಶಕ್ತಿಶಾಲಿ. ನಿನಗೆ ಈ ಸ್ಥಳದ ಹಿನ್ನೆಲೆ ಗೊತ್ತಾ? ಗೊತ್ತಿಲ್ಲ. ಮೊದಲು ಈ ಜಾಗನ ಒಬ್ಬ ರಾಜ ಆಳ್ತಾ ಇದ್ದ. ಅವನು ಇಲ್ಲಿ ಒಂದು ಗುಡಿನೂ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ದ. ಗುಡಿ ಮುಗಿಯೋವರೆಗೇನೆ ಅವನು ತೀರ್ಕೊಂಡ್ಬಿಟ್ಟ. ಆದರೆ ಅವನು ಪ್ರೇತಾತ್ಮ ಆಗಿ ಅಲಿತಾ ಇದ್ದಾನಂತೆ. ಅಯ್ಯೋ, ಆಮೇಲೇನು? ಅವನ ಅಂತರಾತ್ಮ ಆಗಿ ಭೂಮಿ ಮೇಲೆ ಅಲಿತಾ ಇರ್ತಾನೆ. ರಕ್ತಚಂದ್ರದ ದಿನ ಚಂದ್ರ ಸಾಧಾರಣಕ್ಕಿಂತ ಬಹಳ ಶಕ್ತಿಶಾಲಿಯಾಗಿರ್ತಾನೆ. ಚಂದ್ರ ಪೂರ್ತಿ ಬೆಳಗ್ತಾ ಇರುವಾಗ ಆ ರಾಜನಿಗೆ ಅವನ ರಕ್ತ ಸಂಬಂಧಿಗಳ ಜೊತೆ ಮಾತಾಡೋಕ್ಕೆ ಕೆಲವು ನಿಮಿಷಗಳ ಅವಕಾಶ ಸಿಕ್ತಿತ್ತಂತೆ. ಒಂದು ರಕ್ತಚಂದ್ರದ ದಿನ ಆ ರಾಜ ತನ್ನ ಮಗನಿಗೆ ಕಾಣಿಸ್ಕೊಂಡು ತನ್ನ ಹರಕೆ ಬಗ್ಗೆ ತಿಳಿಸಿದ್ನಂತೆ. ನಂತರ ಅವನ ಮಗ ತಡ ಮಾಡದೆ ಈ ಗುಡಿ ಕಟ್ಟಿಸಿ ಹರಕೆ ತೀರಿಸಿದ್ನಂತೆ. ಅಂದರೆ ಇವತ್ತು ರಕ್ತಚಂದ್ರ, ಹಾಗಾದರೆ ಎಲ್ಲ ದೇವಗಳು ಅವ್ರ ರಕ್ತ ಸಂಬಂಧಿಗಳ ಜೊತೆ ಮಾತಾಡ್ಬೋದಾ ಗುರುಗಳೇ? ಎಲ್ಲ ದೆವ್ವಗಳು ಅಲ್ಲ, ಕಷ್ಟದಲ್ಲಿರೋ ತಮ್ಮವರಿಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿರ್ತಾವಲ್ಲ, ಆ ದೆವ್ವಗಳು ಮಾತ್ರ ರಕ್ತಚಂದ್ರನ ದಿನ ಕಾಣಿಸ್ಕೊಂಡು ರಕ್ತ ಸಂಬಂಧಿಗಳ ಜೊತೆ ಕೆಲವು ನಿಮಿಷ ಮಾತಾಡಬಹುದು. ತಾಯಿ, ಏನ್ ನಿನ್ ಲೀಲೆ? ನನ್ನ ಕಾಲು ಕಾರಣ ಇಲ್ಲದೆ ಈ ಗುಡಿ ಕಡೆ ಬಂದಾಗ್ಲೇ ಅನ್ಕೊಂಡೆ ನೀನೇನೋ ದಾರಿ ತೋರಿಸ್ತೀಯ ಅಂತ. ಈಗ ನನಗೆ ದಾರಿ ಸ್ಪಷ್ಟವಾಗಿ ಕಾಣಿಸ್ತಿದೆ ತಾಯಿ. ನಾನು ಅದೇ ದಾರಿನಲ್ಲಿ ನಡೀತೀನಿ ತಾಯಿ, ನಡೀತೀನಿ. ಶರತ್ ಅವರೇ, ನೀವು ಕೇಳಿರೋ ಹಾಗೆ ಡಿವೋರ್ಸ್ ಪೇಪರ್ನ ರೆಡಿ ಮಾಡಿದ್ದೆ. ತಗೊಳ್ಳಿ, ಇಬ್ರು ಸೈನ್ ಮಾಡಿ. ದುರ್ಗಾ,
ಏನಾಯಿತು? ಬಸ್ಸು ಗಾಳಿ ದೆವ್ವನೇ. ಸ್ಟಾಪ್ ಇಟ್ ದುರ್ಗಾ, ನಾವು ಆಚೆ ಬಂದಿದ್ದೀವಿ, ಇಲ್ಲೂ ಗಾಳಿಗೆ ಯಾರೋ ದೆವ್ವ ಅಂತಾರ. ಪೇಪರ್ಸ್ ಎಲ್ಲ ಸ್ಪಾಯಿಲ್ ಆಗೋಯ್ತು, ಪರವಾಗಿಲ್ಲ, ನಾನು ಇನ್ನೊಂದು ಸೆಟ್ ರೆಡಿ ಮಾಡ್ತೀನಿ. ಇಟ್ಸ್ ಓಕೆ ಸರ್. ಎಷ್ಟೊತ್ತಾಗ್ಬೋದು? ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ರೆಡಿ ಮಾಡಿಕೊಡ್ತೇನೆ. ದುರ್ಗಾ, ಕೈಯೆಲ್ಲ ಇಂಕಾಗಿದೆ, ಹೋಗಿ ಕ್ಲೀನ್ ಮಾಡ್ಕೊಂಬ. ಸರಿ ಬಸ್ಸು. ಅಲ್ಲ ಬಸ್ಸು, ಫ್ಯಾನು. ದುರ್ಗಾ, ಹೋಗಿ ಕೈ ಕ್ಲೀನ್ ಮಾಡ್ಕೊಂಬ ಅಂತಂದೆ. ಸರಿ ಬಸ್ಸು. ಇದ್ಕಿದ್ದಂಗೆ ಫ್ಯಾನ್ ತಿರುಗ್ತು, ಟೇಬಲ್ ಮೇಲಿರೋ ಇಂಕ್ ಬಾಟ್ಲು ಬಿತ್ತು ಅಂದರೆ ಇವ್ರು ನಂಬಲ್ಲ. ಆದರೆ ಇದವರೇ, ಅಂಬಿಕಾ ದೆವ್ವನೇ. ಶಿಶು, ಎಲ್ಲಿದ್ದಾರಪ್ಪ ಇವರು? ಅಲ್ಲ, ಈಗೇನಾದರೂ ನನ್ನ ಪಕ್ಕನೇ ನಿಂತಿದ್ದಾರಾ? ಲೇ ಪುಕ್ಲಿ ದುರ್ಗಾ, ನಾನು ನಿಜವಾಗ್ಲೂ ಇಲ್ಲೇ ಇದ್ದೀನಿ. ಇಷ್ಟೊತ್ತಿಗಾಗಲೇ ಶರತ್ ಮತ್ತು ದುರ್ಗಾ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿ ಆಗಿರತ್ತೆ. ಅವ್ರು ವಾಪಸ್ ಬರ್ತಾ ಗಂಡ ಹೆಂಡ್ತಿನೇ ಆಗಿರಲ್ಲ. ನಾನು ದುರ್ಗಾ ಮತ್ತೆ ಹಿತನ ಮನೆಯಿಂದ ಕಿಕ್ಔಟ್ ಮಾಡ್ತೀನಿ. ಬಟ್ ಈ ಶರತ್ ಮನೆಗೆ ಬರೋದನ್ನ ಕಾಯೋದೇ ಒಂದು ಕಷ್ಟ ಆಗ್ಬಿಟ್ಟಿದೆ ನನಗೆ. ಮಾಯಾ, ಎಲ್ಲ ನೀನು ಅನ್ಕೊಂಡು ಹಾಗೆ ಆಗುತ್ತೆ ಅಂತ ಹೇಳ್ತೀಯಾ? ಅಕಸ್ಮಾತ್ ನಿನ್ನ ಪ್ಲ್ಯಾನ್ ಏನಾದರೂ ಸಕ್ಸಸ್ಫುಲ್ ಆಗಲಿಲ್ಲ ಅಂತಂದರೆ? ಹೌ ಡೇರ್ ಯು! ನನ್ನ ಬಗ್ಗೆ ಏನೇ ಮಾತಾಡೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಿ ಮಾತಾಡಿ. ಯಾರೇ ನನ್ನ ಬಗ್ಗೆ ನೆಗೆಟಿವ್ ಮಾತಾಡೋದು ನನಗಿಷ್ಟ ಆಗಲ್ಲ. ಮಾಯಾ, ಪ್ಲೀಸ್ ಬಿಡು ಬಿಡು ಮಾಯಾ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಎಲ್ಲನೂ ನಾನು ಅನ್ಕೊಂಡ ಹಾಗೆ ಆಗತ್ತೆ. ಶರತ್ ದುರ್ಗನ್ಗೆ ಡಿವೋರ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಆ್ಯಂಡ್ ಅದನ್ನು ಯಾರಿಂದನೂ ತಪ್ಸಕ್ಕೆ ಸಾಧ್ಯ ಇಲ್ಲ. ನಾನೇನಾ ದೆವ್ವ ಅನ್ಕೊಂಡ್ಬಿಟ್ಟೆ. ದೇವಿಯವ್ರೆ, ಅಲ್ಲ ಅಂಬಿಕಾ ಅವ್ರೆ, ನನಗೆ ಗೊತ್ತು ನೀವು ಇಲ್ಲೇ ಎಲ್ಲೋ ಇದ್ದೀರಾ ಅಂತ ಅಲ್ವಾ? ನನಗೆ ಗೊತ್ತು. ಲೇ ಪುಕ್ಲು ದುರ್ಗಾ, ಜಗತ್ತಲ್ಲಿ ಏನೇ ಆದರೂ ಅದಕ್ಕೆಲ್ಲ ನಾನೇ ಕಾರಣ ಅಂತ ಹೇಳ್ಬಿಡ್ತೀಯ ಬಿಟ್ರೆ. ನಾನು ದೆವ್ವ ಹೌದು, ಆದರೆ ನಿನಗೆ ಯಾವತ್ತಾದರೂ ನಾನು ಭಯ ಪಡಿಸೋದಾಗ್ಲಿ, ನಿನಗೆ ಕಷ್ಟ ಕೊಡೋದಾಗ್ಲಿ ಮಾಡಿದ್ದೀನಾ? ಇಲ್ಲ ತಾನೇ? ನಿನ್ನನ್ನು ಪ್ರೊಟೆಕ್ಟ್ ಮಾಡೋ ದೆವ್ವ ನಾನು. ನಿನಗಿದು ಅರ್ಥ ಆಗ್ತಿಲ್ಲ ಅಷ್ಟೇ. ನನಗೆ ಗೊತ್ತು, ಫ್ಯಾನ್ ಆನ್ ಮಾಡಿದ್ದು, ಗಾಳಿಗೆ ಪೇಪರ್ಸ್ ಹಾರಿಸಿದ್ದು, ಹಿಂಗೆ ಚೆಲ್ಲಿದ್ದು ಎಲ್ಲ ನೀವೇ ಅಂತ. ಅಲ್ಲ, ಅವಾಗ ನೀವು ನನ್ನ ಕಣ್ಣಿಗೆ ಕಾಣಿಸ್ಕೋತಿದ್ರಿ, ಮದುವೆ ಆದಮೇಲೆ ನನ್ನ ಕಣ್ಣಿಗೆ ಕಾಣಿಸ್ಕೋತಿಲ್ಲ. ಓಹ್, ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳದೆ ಇರೋದೇ ಒಳ್ಳೇದಾಯ್ತು. ಅಕಸ್ಮಾತು ನೀವು ದೆವ್ವ ಅಂತ ಗೊತ್ತಾಗೂ ನನ್ನ ಮುಂದೆ ಬಂದ್ಬಿಟ್ಟಿದ್ರೆ ನಾನು ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡ್ತಿದ್ನೋ ಏನೋ. ಬೇಡಪ್ಪ ದುರ್ಗಾ, ನಿನಗೆ ಭಯ ಆಗ್ತಿದೆ ಅಂತ ನನಗೆ ಗೊತ್ತು, ಆದರೆ ಏನು ಮಾಡಲಿ, ನನಗೆ ಬೇರೆ ದಾರಿ ಇಲ್ಲ. ನೀನು ಯಾವಾಗಲೂ ಶರತ್ ಜೊತೆ ಇರಬೇಕು. ನೀನು ಅವರಿಂದ ದೂರ ಆದರೆ ತುಂಬ ದೊಡ್ಡ ಸಮಸ್ಯೆ ಆಗತ್ತೆ.
ಅಂಬಿಕಾ ಅವರೇ, ದೇವ ದೇವ ಅಂಬಿಕಾ ದೇವ. ಜಗದೋದ್ಧಾರನ ಆಡಿಸಿದಳೆ ಶೋಧ, ಆಡಿಸಿದಳೆ ಶೋಧ, ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಸುಗುಣಾಂತರಂಗನ ಆಡಿಸಿದಳೆ ಶೋಧ, ಜಗದೋದ್ಧಾರನ. ಬಾ ಪುಟ್ಟಿ, ಬಾ ಕೂತ್ಕೋ. ಹಾಡು ಎಷ್ಟು ಚೆನ್ನಾಗಿದೆ ಅಲ್ವಾ? ಯಶೋದೆ ಕೃಷ್ಣನ್ನ ಎಷ್ಟೊಂದು ಪ್ರೀತಿ ಮಾಡ್ತಾ ಇದ್ಲು ಅಂದರೆ ಅವನು ಅವಳ ಸ್ವಂತ ಮಗ ಅಲ್ಲ ಅಂತ ಯಾರೂ ಹೇಳಕ್ಕೆ ಸಾಧ್ಯ ಇರಲಿಲ್ವಂತೆ. ಕೃಷ್ಣನ ಹತ್ರ ದೇವಕಿ ನಿನ್ನ ಹೆತ್ತಮ್ಮ, ಯಶೋದೆ ನಿನ್ನ ಸಾಕು ತಾಯಿ, ಇವರಿಬ್ಬರಲ್ಲಿ ಯಾರ ಮೇಲೆ ನಿನಗೆ ಪ್ರೀತಿ ಜಾಸ್ತಿ ಅಂತ ಕೇಳಿದಾಗ ಇವರಿಬ್ಬರೂ ನನಗೆ ಎರಡು ಕಣ್ಣುಗಳಿದ್ದ ಹಾಗೆ ಅಂತಂದಂತೆ ಕೃಷ್ಣ. ಸಾಕು ತಾಯಿ ಯಶೋದೆ ಮೇಲೆ ಎಷ್ಟೊಂದು ಪ್ರೀತಿ ಅಲ್ವಾ ಕೃಷ್ಣಂಗೆ? ಅಲ್ಲ ತಾತ, ಯಶೋದೆ ಕೃಷ್ಣಂಗೆ ಸ್ಟೆಪ್ ಮದರ. ಸ್ಟೆಪ್ ಮದರ್ಸ್ ಎಲ್ಲ ಬ್ಯಾಡ್ ಆಗಿರ್ತಾರೆ, ಆದ್ರೆ ಯಶೋದೆ ಮಾತ್ರ ಯಾಕೆ ಒಳ್ಳೆಯವಳು? ಸ್ಟೆಪ್ ಮದರ್ಸ್ ಎಲ್ಲ ಕೆಟ್ಟವರು ಅಂತ ಯಾರಮ್ಮ ನಿನಗೆ ಹೇಳಿತು? ನಂಗೆ ಗೊತ್ತಿಲ್ಲ, ಆದ್ರೆ ನಂಗೆ ಸ್ಟೆಪ್ ಮದರ್ ಬೇಡ. ದುರ್ಗಾ ಸ್ಟೆಪ್ ಮದರ್ ಆಗಬಾರ್ದು. ಸ್ಟೆಪ್ ಮದರ್ಸ್ ಎಲ್ಲ ಬ್ಯಾಡ್ ಗರ್ಲ್ ಆಗಿರ್ತಾರೆ. ನೀನಿನ್ನೂ ಚಿಕ್ಕ ಹುಡುಗಿ, ನಿನಗೇನು ಗೊತ್ತಾಗಲ್ಲ. ಇದರ ಬಗ್ಗೆ ಯಾರೋ ಏನೋ ನಿನ್ನ ಹತ್ರ ಹೇಳಿರ್ತಾರೆ. ಅವ್ರು ಯಾರು ಅಂತ ನನಗೆ ಧೈರ್ಯವಾಗಿ ಹೇಳ್ತೀಯ ಬಂಗಾರಿ? ಅದು ನಿನ್ನನ್ನ ನೋಡ್ಕೊಳ್ಳೋ ನೆಪ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ಲು. ನಿಮ್ಮ ಅಪ್ಪನೇ ಮದ್ವೆ ಆಗ್ಬಿಟ್ಲು. ಆ ಮಾಯಾ ನಿನಗೆ ಟಾರ್ಚರ್ ಕೊಡ್ತಾಳೆ ಅಂತ ತಾನೇ ನೀನು ಅವಳನ್ನ ಹೇಟ್ ಮಾಡ್ತಾ ಇದ್ದಿದ್ದು? ಈ ದುರ್ಗಾ ಅವಳಿಗಿಂತ ಡೇಂಜರು. ತುಂಬಾ ಜನ ಒಳ್ಳೆ ಸ್ಟೆಪ್ ಮದರ್ಸು ಇರ್ತಾರೆ ಪುಟ್ಟಿ. ಇಲ್ಲ, ಇರಲ್ಲ. ಈಗ ನಿನಗೆ ನಿನ್ನ ಅಪ್ಪಮ್ಮ ಮಾಳವಿಕಾ ಅವ್ರಂದ್ರೆ ನಿನಗಿಷ್ಟನಾ? ಅವರು ಒಳ್ಳೆಯವ್ರು ಹೌದಾ ಅಲ್ವ? ತುಂಬಾ ಇಷ್ಟ. ಅಪ್ಪ ಅಮ್ಮ ಒಳ್ಳೆಯವರು ಅಲ್ವಾ? ಹಾಗೇನೆ ಅಂಬಿಕಾ ನಿನಗೆ ಹೇಗೆ ಹೆತ್ತಮ್ಮನೋ ಹಾಗೆ ನಮ್ಮ ಶರತ್ ಶಾನ್ವಿಗೆ ದಾಕ್ಷಾಯಿಣಿನೂ ಹೆತ್ತಮ್ಮ. ಅಂಬಿಕಾ ಹಾಗೇನೆ ದಾಕ್ಷಾಯಿಣಿನೂ ಬಹಳ ಬೇಗ ದೇವ್ರ ಪಾದ ಸೇರ್ಕೊಂಡ್ಬಿಟ್ಲು. ಆ ಟೈಮ್ನಲ್ಲಿ ಶರತ್ ಮತ್ತು ಶಾನ್ವಿ ನಿನ್ನ ಥರ ಚಿಕ್ಕ ಮಕ್ಕಳು. ಆ ಟೈಮಲ್ಲಿ ನಾನು ಮಾಳವಿಕನ ಮದುವೆ ಆದೆ. ಅವಳು ನಿನ್ನ ಅಪ್ಪ ಮತ್ತು ಅತ್ತೆನ ಸ್ವಂತ ಅಮ್ಮನ ಹಾಗೆ ನೋಡ್ಕೋತಾ ಇದ್ಲು. ಇವರು ಅಷ್ಟೇ ಮಾಳವಿಕನ ಅಷ್ಟೇ ಪ್ರೀತಿ ಮಾಡ್ತಾ ಇದ್ರು. ನಿನಗೆ ಗೊತ್ತಲ್ವಾ ಪುಟ್ಟಿ, ಜಗತ್ತಿನಲ್ಲಿ ಕೆಟ್ಟವರಿದ್ದ ಹಾಗೆ ಒಳ್ಳೆಯವರು ಇರ್ತಾರೆ. ಯಾರೋ ಒಂದಷ್ಟು ಜನ ಸ್ಟೆಪ್ ಮದರ್ಸ್ಗಳು ಬ್ಯಾಡ್ ಆಗಿರ್ತಾರೆ ಅಂದರೆ ಎಲ್ಲರೂ ಬ್ಯಾಡ್ ಆಗಿರಲ್ಲ. ಪಾಪ ದುರ್ಗಾ ಎಷ್ಟು ಒಳ್ಳೆಯವಳು ನೋಡು. ಅವಳು ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ಲು. ಅವಳ ಮೇಲೆ ಯಾಕೆ ನಿನಗೆ ಕೋಪ? ಅವಳು ನೀನು ಹೇಳಿದ ಥರನೇ ಬ್ಯಾಡ್ ಗರ್ಲ್ ಆಗಿದ್ದರೆ ಈ ತಾತ ಅವಳನ್ನು ಮನೆಗೆ ಸೇರಿಸ್ತಾ ಇರಲಿಲ್ಲ. ನೀನು ವೆರಿ ಗುಡ್ ಗರ್ಲ್. ಇನ್ನೊಂದ್ಸಲ ನಿಧಾನವಾಗಿ ಯೋಚನೆ ಮಾಡು ಬಂಗಾರಿ. ಯಾರಾದ್ರೂ ಇದ್ದೀರಾ? ಬಾಗ್ಲು ತೆಗೀರಿ. ದುರ್ಗಾ ಪ್ಲೀಸ್ ಒಂದ್ಸಲ ಕನ್ನಡಿ ನೋಡು. ನಾನು ನಿನಗೆ ಏನು ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಾದ್ರೆ ನಿನಗೆ ಎಲ್ಲ ಅರ್ಥ ಆಗುತ್ತೆ.
ಅಂಬಿಕಾ ಅವರೇ, ದಯವಿಟ್ಟು ನಾನು ಇಲ್ಲಿಂದ ಹೋಗಕ್ಕೆ ಬಿಟ್ಬಿಡಿ. ನನಗೆ ತುಂಬ ಭಯ ಆಗ್ತಿದೆ. ಬಾಗ್ಲು ತೆಗೀರಿ. ಅಂಬಿಕಾ ಅವರೇ, ನಾನು ಇಲ್ಲಿಂದ ಹೋಗ್ತೀನಿ, ಬಿಟ್ಬಿಡಿ ನನ್ನ. ದುರ್ಗಾ, ಭಯ ಪಡ್ಬೇಡ. ನಾನು ಯಾವತ್ತಾದ್ರೂ ನಿನಗೇನಾದ್ರೂ ಮಾಡಿದ್ದೀನಾ? ಇಲ್ಲ ತಾನೇ. ನಾನು ಡೋರ್ ಓಪನ್ ಮಾಡ್ತೀನಿ, ಒಂದೇ ಒಂದ್ಸಲ ಕನ್ನಡಿ ನೋಡು. ಮಾಯ